ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ 4 ದಿನಗಳ ಕಾಲ ನಡೆಯಲಿರೋ ರಾಜ್ ಕಪ್ಗೆ ಸಿದ್ಧತೆಗಳು ಜೋರಾಗಿಯೇ ಸಾಗಿದೆ. ಸ್ಯಾಂಡಲ್ವುಡ್ನ ನಟನಟಿಯರು ಈ ರಾಜ್ ಕಪ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ದಿನ ಈ ಪ್ರಾಕ್ಟೀಸ್ ಸೆಷನ್ಗೆ ಹೆಚ್ಚು ಪ್ರಮುಖ ನಟಿಯರು ಬಂದು ನಮ್ಮ ಪ್ರಾಕ್ಟೀಸ್ ಸೆಷನ್ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಕನ್ನಡದ ಸೂಪರ್ ಸ್ಟಾರ್ ಡೈರೆಕ್ಟರ್ ನೀವು, ಹಾಗೆ ಸೂಪರ್ ಸ್ಟಾರ್ ಆ್ಯಕ್ಟರ್ ನೀವು ಬಂದಿದ್ದೀರಿ. ಈ ಪ್ರಾಕ್ಟೀಸ್ ಸೆಷನ್ ಈ ಡಾಕ್ಟರ್ ರಾಜ್ ಕಪ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಅನ್ನಿಸ್ತಾ ಇದೆ. ನಿಜವಾದ ಡೈರೆಕ್ಟರ್ ಸೆಷನ್ ಒಳ್ಳೇದಾಗಬೇಕು, ಒಂದು ಬಿಲ್ಡಿಂಗ್ ಆಗಬೇಕು. ನಾನು ಡೈರೆಕ್ಟ್ರಾಗಿ ಬಂದಿದ್ದೀನಿ ಇಂಡಸ್ಟ್ರಿಗೆ, ಸೊ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ನೀವು ಎಷ್ಟೇ ದೊಡ್ಡ ಆ್ಯಕ್ಟರ್ ಆದರೂ ಸರ್, ಕನ್ನಡ ಚಿತ್ರರಂಗ ಮರೆಯಲಾರದ ನಿರ್ದೇಶಕ ನೀವು. ಸೊ ನಿರ್ದೇಶಕರ ಸಂಘಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೆ. ಖಂಡಿತ ಖುಷಿ ಆಗುತ್ತೆ. ಉಪ್ಪಿ ಸರ್, ನೀವು ಸ್ಕೂಲ್ ಟೈಮ್ಸಲ್ಲಿ ಯಾವಾಗಲಾದ್ರೂ ಕ್ರಿಕೆಟ್ ಆಡಿದ್ದೀರಾ? ನಾನು ಎಲ್ಲೋ ಅವಾಗ ಆಡ್ತಾ ಇದ್ದೆ ಅಷ್ಟೇ. ಜಾಸ್ತಿ ಆಡಿದ ಪೆನ್ನು ಪೇಪರಲ್ಲೇ ಕ್ರಿಕೆಟ್. ಇದು ಒನ್ ಡೇ ಮ್ಯಾಚ್ ಕಣೋ, ಬರೀ ಹಾಡು ಬರೆದಿದ್ದೀನಿ ಅಷ್ಟೇ. ಆ ಥರ ಡಾಕ್ಟರ್ ರಾಜ್ ಕಪ್ ಅನ್ನೋದು ವೆರಿ ಪ್ರೆಸ್ಟೀಜಿಯಸ್ ಕಪ್. ಇಡೀ ಇಂಡಸ್ಟ್ರಿ ಒಂದು, ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೊಳ್ತಾರೆ ಒಂದು ಕಪ್ ಇದು. ಇಡೀ ಇಂಡಸ್ಟ್ರಿ, ಇಡೀ ಏನು 25 ವಿಂಗ್ಗಳಿದೆ, ಕ್ರಾಫ್ಟ್ಗಳಿದೆ, ಎಲ್ಲರೂ ಸೇರಿ ಆಡ್ತಾರೋ ಮ್ಯಾಚು. ಇದ್ರ ಬಗ್ಗೆ ಏನು? ಅದೇ ಒಂದು ಸಂತೋಷ ನೋಡಿ, ಎಲ್ಲ ಕ್ರಾಫ್ಟ್ ಸೇರ್ತಿರೋದೇ ಒಂದು ಸಂತೋಷ. ಎಲ್ಲೋ ರೇರ್ ಅಕೇಶನ್ ಈ ಥರ ಸೇರೋದು ನಾವೆಲ್ಲ. ಇಲ್ಲಿ ಡೈರೆಕ್ಟರ್ಸು, ಆರ್ಟಿಸ್ಟು, ಆರ್ಟ್ ಡೈರೆಕ್ಟ್ರು, ಆಮೇಲೆ ಪೊಲಿಟಿಷಿಯನ್ಸ್ ಸೇರಿಸ್ಕೊಂಡಿದ್ದೀರಾ. ನಾನು ಯಾವುದು ಆದರೆ ಪೊಲಿಟಿಷಿಯನ್ಸ್ ಆಡ್ತಾ ಇದ್ದಾರೆ, ಯಾವುದು ಪಾಲಿಟಿಕ್ಸ್ ಇಲ್ಲಿ ಇರಲ್ಲ ಅಲ್ಲ. ಬಟ್ ನಾನು ಮಾಡ್ತೀನಲ್ಲ, ಪೊಲಿಟಿಕಲ್ ಟೀಮ್ ಕ್ಯಾಪ್ಟನ್ ಮಾಡಿದ್ದೀರಾ ನನ್ನ, ಅದಕ್ಕೆ ಎಲ್ಲ ಸ್ಕೆಚ್ ಹಾಕ್ತಿದ್ದೀನಿ ಬಂದ್ಬಿಟ್ಟು. ಯಾರೋ ಧ್ರುವ ಅಂತ ತುಂಬ ಚೆನ್ನಾಗಿ ಆಡ್ತಾರಂತೆ, ಅವ್ರನ್ನ ಕಿಡ್ನಾಪ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಸುದೀಪ್ ಅವರು ಚೆನ್ನಾಗಿ ಆಡ್ತಾರೆ ಸರ್. ಸುದೀಪ್ ಅವ್ರನ್ನ ಬ್ರೈಬ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಈಗ ಸುದೀಪ್ ಸರ್ ಬಂದಿದ್ದಾರೆ. ಸರ್ ಪ್ಲೀಸ್ ಬನ್ನಿ ಸರ್. ಸುದೀಪ್ ಅವ್ನೊಬ್ಬನ್ನ ಇದು ಮಾಡ್ದ ಅಂದರೆ ಒಂದು ಏನೋ ಆರಾಮಾಗಿ ಒಂದು ಟೀಮ್ನ ಗೆಲ್ಬೋದು. ಧ್ರುವ ಅವ್ರನ್ನ ತಕ್ಕಂತ. ಆ್ಯಕ್ಚುಲಿ ಇವತ್ತು ಪೊಲಿಟಿಕಲ್ ಕ್ಯಾಪ್ಟನ್ ಆದ್ಮೇಲೆ ನೀವು ಆ ಥರ ಥಿಂಕ್ ಮಾಡೋಂಗಿಲ್ಲ, ನೀವು ಬೇರೆ ರೂಟಲ್ಲಿ ಥಿಂಕ್ ಮಾಡಬೇಕಾಗ್ತೀರಾ. ಹೊರಗಡೆನೇ ಮುಗ್ದೋಗ್ಬಿಡುತ್ತಲ್ಲ ಡೀಲ್ ಅದು. ಆಮೇಲೆ ಪೊಲಿಟಿಕಲ್ ಟೀಮಿಗೆ ಕ್ಯಾಪ್ಟನ್ ಅಂತ ಅಂದಾಗ ಕರೆಕ್ಟಾಗಿ ಹಾಕೊಂಡವ್ರು ನೋಡಿ, ಹಾಕೊಂಡಿದ್ದಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಇದು ಲಕ್ಕಿ ಡಿಪ್ಪಲ್ಲಿ ಬಂದಿದ್ದು ಸರ್. ಲಕ್ಕಿ ಡಿಪ್ಪಲ್ಲಿ ಯಾರ್ಯಾರು ಸ್ಟಾರ್ಗಳು, ಯಾವ್ಯಾವ ಸ್ಟಾರು ಯಾವ ಸ್ಟಾರ್ ಕ್ಯಾಪ್ಟನ್ ಆಗಿ ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಅವ್ರ ಲಕ್ ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ಪೊಲಿಟಿಕಲ್ ಟೀಮ್ಗೆ ಹೋಗಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಒಕೇಶನ್. ಯಾಕಂದರೆ ಈ ಥರ ಕಪ್ಸ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಅಂದರೆ ಇಟ್ ಕ್ರಿಯೇಟ್ಸ್ ಮೋರ್ ಆ್ಯಂಡ್ ಮೋರ್ ಯುನಿಟಿ ಅಮಾಂಗ್ಸ್ ದ ಪೀಪಲ್. ಸೊ ಖಂಡಿತ ತುಂಬ ಒಳ್ಳೆ ಟೂರ್ನಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹುಬ್ಳಿ ಥರ ಸಿಟಿಯಲ್ಲಿ ಹೋಗಿಬಿಟ್ಟು ನಾವು ಈ ಥರ ಒಳ್ಳೆ ಹಾಡು ಹಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ಸಮಥಿಂಗ್ ರಿಯಲಿ ನೈಸ್ ಆ್ಯಂಡ್ ಡಿಫ್ರೆಂಟ್. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು, ಬಿಕಾಸ್ ಖಂಡಿತ ಇಟ್ಸ್ ಗೋನ್ ಟು ಬಿ ಸೋ ಮಚ್ ಫನ್. ಆ್ಯಂಡ್ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಟೆಕ್ನಿಷಿಯನ್ಸ್ ಯಾರು ಅಂದರೆ, ಎಡಿಟರ್ಸ್, ಫೈಟರ್ಸ್, ಡಾನ್ಸರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಯಾರ್ಯಾರು ಇದ್ದಾರೆ ಅಂತ ಎಲ್ಲರಿಗೂ ಇನ್ನೂ ಒಳ್ಳೆಯ ರೀತಿಯಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಥಿಂಗ್ ಹ್ಯಾಪನಿಂಗ್ ಇನ್ ಅವರ್ ಇಂಡಸ್ಟ್ರಿ. ಇವಾಗ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಈ ಸಾರಿ ಆಯೋಜಿಸ್ತಾ ಇದೆ ಈ ಡಾಕ್ಟರ್ ರಾಜ್ ಕಪ್ ಬಗ್ಗೆ ನಿಮಗೆ ಅನಿಸುತ್ತೆ? ನನಗೆ ತುಂಬ ಖುಷಿ ಆಯಿತು. ಡಾಕ್ಟರ್ ರಾಜ್ ಕಪ್ ಇಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ನೀವು ಹೇಳ್ದಾಗೆ ಎಲ್ಲರೂ ಸೇರ್ತಾ ಇದ್ದೀವಿ, ಚಿತ್ರ ತಂಡ ನಾವು ಎಲ್ಲ ಸೇರಿ ಒಂದು ಆಟ ಮೂಲಕ ವಿ ಆರ್ ಬಾಂಡಿಂಗ್. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಆ್ಯಂಡ್ ಡೈರೆಕ್ಟರ್ಸ್ನ ಸಪೋರ್ಟ್ ಮಾಡೋಕ್ಕೆ ನಾನಿಲ್ಲಿದ್ದೀನಿ. ನಾನು ಎಡಿಟರ್ಸ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಪವರ್ಫುಲ್ ಟೀಮ್. ಕಮಾನ್, ಪವರ್ ತೋರಿಸಿ. ಕನ್ನಡ ಚಿತ್ರರಂಗದ ಪ್ರತಿಷ್ಠಿತ ಕಪ್ ಡಾಕ್ಟರ್ ರಾಜ್ ಕಪ್ ಸರ್. ಇಡೀ ಚಿತ್ರರಂಗ ನಾವೆಲ್ಲರೂ ಒಂದೇ ಅನ್ನೋ ಸ್ಲೋಗನ್ನ ಇಟ್ಕೊಂಡು ಎಲ್ಲರೂ ಸೇರಿ ಹುಬ್ಬಳ್ಳಿಯಲ್ಲಿ ಈ ಡಾಕ್ಟರ್ ರಾಜ್ ಕಪ್ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ದಾರೆ. ಈ ಡಾಕ್ಟರ್ ರಾಜ್ ಕಪ್ ಬಗ್ಗೆ ನಿಮಗೇನು ಅನಿಸುತ್ತೆ? ತುಂಬ ಖುಷಿಯಾಗುತ್ತೆ. ಅಪ್ಪಾಜಿಯವ್ರ ಹೆಸರಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಅದು ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಅವ್ರು ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಅಸೋಸಿಯೇಷನ್ ಅಂದ ತಕ್ಷಣ ಪ್ರತಿಯೊಬ್ಬರು ನಟರು ನಾವು ಜೊತೆಗೆ ಇರ್ತೀವಿ. ಸೊ ಅದೇ ರೀತಿ ಇಡೀ ಇಂಡಸ್ಟ್ರಿ ಒಂದಾಗಿ ಬಂದು ಅದು ಹುಬ್ಳಿಲಿ ಆಡ್ತಾ ಇದ್ದೀವಿ.
ಖಂಡಿತ ನಾನು ಸಾಕಷ್ಟು ಜನ ಸಾಕಷ್ಟು ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಅಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಈ ಕಪ್ ತುಂಬ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಅಂತ ನನಗೆ ಭರವಸೆ ಇದೆ. ಈಗ ಮತ್ತಷ್ಟು ಆ್ಯಕ್ಟ್ರೆಸ್ನ ಹುಡ್ಕೋಣ. ನೋಡಿ ಇಲ್ಲೊಬ್ರು ಇದ್ದಾರೆ, ಆ ಚಂದದ ನಟಿ, ಎಲ್ಲೋ ಡರ್ಟಿ ಫೆಲೋ ಅನ್ನೋರಿದ್ದು ಬ್ಯೂಟಿಫುಲ್ ಫೆಲೋ ಅನ್ನೋ ರೇಂಜ್ಗಿದ್ದಾರೆ. ಈಗ ನೋಡಿ ನೀವು ಈಗ ತಾನೇ ಎಂಟ್ರ್ ಆದ್ರಿ, ಬಟ್ ಸಖತ್ತಾಗಿ ಆಡಿದ್ರು ದರ್ಶನ್ ಅವರು. ಅದ್ಭುತವಾದ 6ಗಳು 4ಗಳು, ಅದು ಅತ್ಯದ್ಭುತ ಸಖತ್ತಾಗಿ ಆಡಿದ್ರು. ನಿಮಗೆ ನೀವು ನೋಡ್ಲಿಲ್ಲ, ಮಿಸ್ ಮಾಡ್ಕೊಂಡೆ. ಬಟ್ ಇವಾಗ ನೋಡ್ತೀನಿ, ಇನ್ಮೇಲೆ ಚೆನ್ನಾಗಿ ಆಡ್ತಾರೆ. ಸೊ ಔಟ್ ಆಗೋದ್ರಮ್ಮ ನೋಡೋಕ್ಕಲ್ಲ. ಲೇಟ್ ಎಂಟ್ರಿ ಆಗೋಯ್ತು, ಬಟ್ ಸ್ಟಿಲ್ ಬೇರೆ ಆಡೋರು ಇದ್ದಾರೆ, ಸೊ ಅವರು ನೋಡಿ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಎನಿವೇಸ್ ರಾಜ್ ಕಪ್ ಇಸ್ ಆಸ್ ಹುಬ್ಳಿನಲ್ಲಿ ನೋಡೋದಂತೂ ಬಾಕಿ ಇದೆ. ಅಲ್ಲಿ ಇನ್ನೂ ಬರುತ್ತೆ 6, ಇನ್ನೂ 4 ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಇಷ್ಟು ದೊಡ್ಡ ಆ್ಯಕ್ಟರ್ ಆಗೋಕ್ಕೆ ಸಪೋರ್ಟ್ ಮಾಡಿದವ್ರು ನೀವು ಡೈರೆಕ್ಟರ್ಸ್. ಸೊ ಅದಕ್ಕೆ ಫಸ್ಟು ನಿಮ್ಮ ಸಪೋರ್ಟಿಂದ ನಾವಿಷ್ಟು ಮಟ್ಟಿಗೆ ಮೇಲೆ ಬಂದಿರೋದು. ಸೊ ನೀವು ಇವತ್ತೊಂದು ಹುಬ್ಳಿಲಿ ಅಂತ ಒಂದು ಒಳ್ಳೆ ಜಾಗ ಯಾವಾಗಲೂ ಹೇಳ್ತಿರ್ತಾರೆ ಜನ, ಆ ಕಡೆ ಬರೋದೆಲ್ಲ ಮರ್ತು ಬಿಡ್ತೀರಿ ಅಂತ. ಆದರೆ ನೀವು ಇಡೀ ಟೀಮ್ನ, ಇಡೀ ಇಂಡಸ್ಟ್ರಿನ ಕರ್ಕೊಂಡು ಇವತ್ತು ಹುಬ್ಳಿ ಹತ್ರ ಹೋಗ್ತಿದ್ದೀರಾ. ಅದರಲ್ಲೂ ಆ ಕಪ್ಪಿಗೆ ಅಪ್ಪಾಜಿ ಅವ್ರ ಹೆಸರಿಟ್ಟು ನಮಗೆ ಒಂದು ತುಂಬ ಸಂತೋಷ. ಆಮೇಲೆ ತುಂಬ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇದೆ ಆ ಪ್ರೋಗ್ರಾಮಲ್ಲಿ. ಸೊ ಡೈರೆಕ್ಟರ್ಸ್ ಯಾವಾಗಲೂ ಇಡೀ ಯೂನಿಟ್ನ ಶೂಟಿಂಗ್ನ ಒಟ್ಟಿಗೆ ಸೇರಿಸ್ತಾರಂತೆ. ಇವತ್ತು ಇಂಡಸ್ಟ್ರಿನ ಒಟ್ಟಿಗೆ ಸೇರಿಸಿ ಒಂದು ಮ್ಯಾಚ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್. ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ನಮ್ಮ ರಮೇಶ್ ಅರವಿಂದ್ ಸರ್, ನಮ್ಮ ಗ್ರೇಟ್ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನನಗೆ ಹೇಳಿರೋದು ನಮ್ಮ ನಿರ್ದೇಶಕರ ಸಂಘದಿಂದ ಮೀಡಿಯಾ ಟೀಮ್ ಅಂತ, ಅದರ ಜೊತೆ ನಾನು ಇರ್ತೀನಿ. ಆ್ಯಂಡ್ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟರು ಎಲ್ಲರೂ ಒಬ್ಬೊಬ್ಬರು ಟೀಮಲ್ಲಿ ಇರಲೇಬೇಕಲ್ಲ, ಆ ಥರ ಒಬ್ಬೊಬ್ಬರು ನನ್ನ ಟೀಮ್ನ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು. ನನಗಂತೂ ಭಾಳ ಖುಷಿ ಆಗ್ತಿದೆ. ಅದು ಹೋಲ್ ಐಡಿಯಾ ಇಸ್ ಸೋ ವಂಡರ್ಫುಲ್ ಅನ್ಸುತ್ತೆ ನನಗೆ. ಡಾಕ್ಟರ್ ರಾಜ್ ಕಪ್ ಅಂದಿಟ್ಟು ಈ ಸಲ ನಿರ್ದೇಶಕರ ಸಂಘದಲ್ಲಿ ಇರ್ತಂತೆ, ಮುಂದಿನ ಸಲ ಇನ್ನೊಂದು ಸಂಘಕ್ಕೆ ಹೋಗುತ್ತೆ, ನಂತರ ಇನ್ನೊಂದು ಸಂಘಕ್ಕೆ ಹೋಗುತ್ತೆ. ಪ್ರತಿ ವರ್ಷ ಫ್ಯಾಂಟಾಸ್ಟಿಕ್ ಐಡಿಯಾ ಅನಿಸ್ತು ನನಗೆ. ಅದು ಭಾಳ ಒಳ್ಳೆ ಗೆಟ್ ಟುಗೆದರ್ಗೆ ಅವಕಾಶ. ಈಗ ಸುದೀಪ್ ನೋಡಿ ಎಷ್ಟು ದಿನ ಆಯ್ತು, ಸುದೀಪಲ್ಲಿ ಸಿಕ್ಕಿದ್ರು. ಆ ಥರ ಎಲ್ಲರೂ ಸಿಗೋಕ್ಕಿದೆಲ್ಲ ಒಂದು ಅದ್ಭುತವಾದ ಅವಕಾಶ ಅಂತ ಆಗ್ತಿದೆ. ಆ್ಯಂಡ್ ಈ ಕಡೆ ಆಟ, ಆ ಕಡೆ ಮಜಾ ಎಲ್ಲ ಇರುತ್ತೆ ಅನ್ಸುತ್ತೆ. ಮನೋರಂಜನೆ ಅಂದರೆ ನಿಮ್ಗೇನು ಕೊರತೆ ಇಲ್ಲ ರೀ. ಬರೀ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಡೀತು ಕಣ್ರಿ. ಅದ್ಯಾರ ಬರ್ತ್ಡೇ ಅಂತ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.